ಹಣ ಎಂಬುದು ಉಪ್ಪಿನಂತೆ ಕಡಿಮೆ ಇದ್ದರೆ ರುಚಿ, ಹೆಚ್ಚು ಇದ್ದರೆ ದಾಹ ಎಂಬ ಗಾದೆಯನ್ನು ನಾವು ಎಲ್ಲರೂ ಕೇಳಿದ್ದೇವೆ. ಈ ಮಾತಿನ ಅರ್ಥವೇನೆಂದರೆ ಜೀವನದಲ್ಲಿ ಹಣವು ಅವಶ್ಯಕವಾದದ್ದು. ಆದರೆ ಅದರ ಮಿತಿ ತಪ್ಪಿದರೆ ಅದು ಮನುಷ್ಯನ ಜೀವನವನ್ನು ಅಸಮಾಧಾನದಿಂದ ಕೂಡಿಸುತ್ತದೆ. ಹಿಂದೂ ತತ್ವದಲ್ಲಿ ಹಣವನ್ನು ಪಂಚಪ್ರಾಣಗಳ ನಂತರದ 6ನೇ ಪ್ರಾಣವೆಂದು ಹೇಳಲಾಗುತ್ತದೆ. ಅಂದರೆ ಜೀವನದಲ್ಲಿ ಅದು ಅಷ್ಟೇ ಅವಶ್ಯಕವಾಗಿರುತ್ತದೆ. ಇಂದಿನ ಸಮಾಜದಲ್ಲಿ ಹಣವಿಲ್ಲದೆ ಬದುಕು ನಡೆಸುವುದು ಅಸಾಧ್ಯವಾದುದಾಗಿ ಭಾಸವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ತನ್ನ ಜೀವನದ ಒಂದು ದೊಡ್ಡ ಭಾಗವನ್ನು ಹಣ ಸಂಪಾದನೆಗೆ ಮೀಸಲಿಡುತ್ತಾನೆ. ಹೀಗೆ ಹಣವು ಮನುಷ್ಯನ ಬದುಕಿನಲ್ಲಿ ಮಹತ್ತರ ಸ್ಥಾನವನ್ನು ಪಡೆದಂತೆ ಹಿಂದೂ ಧರ್ಮದಲ್ಲೂ ಪ್ರತಿಯೊಂದು ದೇವತೆ ತಮ್ಮದೇ ಆದ ಗುಣ, ಶಕ್ತಿ ಮತ್ತು ಕರ್ತವ್ಯಗಳಿಗೆ ಅನುಗುಣವಾಗಿ ವಿಶಿಷ್ಟ ವಾಹನವನ್ನು ಹೊಂದಿದ್ದಾರೆ. ಈ ವಾಹನಗಳು ದೇವರ ಸ್ವಭಾವವನ್ನು ಹಾಗೂ ಅವರ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಉದಾಹರಣೆಗೆ ವಿಷ್ಣುವಿಗೆ ಗರುಡ, ಶಿವನಿಗೆ ನಂದಿ, ಲಕ್ಷ್ಮಿಗೆ ಆನೆ, ದುರ್ಗೆಗೆ ಸಿಂಹ ಮುಂತಾದ ವಾಹನಗಳಿವೆ. ಆದರೆ ಸಂಪತ್ತಿನ ದೇವರಾದ ಕುಬೇರನ ವಾಹನವು ಇತರ ದೇವತೆಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಕುಬೇರನು ಐಶ್ವರ್ಯ, ಸಂಪತ್ತು, ಧನ ಸಂಪಾದನೆ ಮತ್ತು ಭೌತಿಕ ವೈಭವದ ದೇವತೆ. ಅವನು ಯಕ್ಷಾಧಿಪತಿ ಎಂಬ ಬಿರುದಿನಿಂದ ಪ್ರಸಿದ್ಧನಾಗಿದ್ದು ಉತ್ತರ ದಿಕ್ಕಿನ ದಿಕ್ಪಾಲಕನಾಗಿಯೂ ಕರೆಯಲ್ಪಟ್ಟಿದ್ದಾನೆ. ಇತರ ದೇವತೆಗಳ ವಾಹನಗಳು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಇರುವಾಗ ಕುಬೇರನ ವಾಹನವು ಮಾನವನೇ ಆಗಿರುವುದು ವಿಶೇಷ. ಇದರಿಂದ ಏನನ್ನು ತಿಳಿದುಕೊಳ್ಳಬಹುದು ಎಂದರೆ ಹಣವನ್ನು ಸಂಪಾದಿಸುವುದು, ಉಳಿಸುವುದು, ಬಳಸುವುದು ಇವೆಲ್ಲವನ್ನೂ ಮನುಷ್ಯನೇ ಮಾಡಬಲ್ಲನು. ಬೇರೆ ಯಾವ ಜೀವಿಯೂ ಅದನ್ನು ನಡೆಸಲಾರದು. ಹಣದ ಆಟವಾಡಿಸುವ ಸಾಮರ್ಥ್ಯವನ್ನು ಪ್ರಕೃತಿಯು ಮನುಷ್ಯನಿಗೆ ಮಾತ್ರ ನೀಡಿದೆ. ಹೀಗಾಗಿ ಕುಬೇರನ ವಾಹನವು ಮಾನವನಾಗಿರುವುದು ಆರ್ಥಿಕ, ಸಾಮಾಜಿಕ ಮತ್ತು ತತ್ವಶಾಸ್ತ್ರೀಯ ಅರ್ಥವನ್ನು ಒಳಗೊಂಡಿದೆ. ಕುಬೇರನು ಸಂಪತ್ತಿನ ದೇವತೆ, ಭೌತಿಕ ವೈಭವದ ಸಂಕೇತ. ಕುಬೇರನನ್ನು ಆರಾಧಿಸುವುದು ಸಂಪತ್ತಿನ ಸರಿಯಾದ ಬಳಕೆ ಮತ್ತು ಶ್ರದ್ಧೆಯಿಂದ ಸಂಪಾದನೆ ಮಾಡುವ ಪವಿತ್ರ ತತ್ವವನ್ನು ತಿಳಿಸುವ ಒಂದು ಮಾರ್ಗವಾಗಿದೆ. ಹೀಗಾಗಿ ಕುಬೇರನ ವಾಹನ, ಅವನ ಸ್ಥಾನಮಾನ ಮತ್ತು ಅವನ ಸಂಕೇತಗಳು ಈ ಎಲ್ಲವೂ ಮನುಷ್ಯನ ಬದುಕಿನಲ್ಲಿ ಹಣದ ಮಹತ್ವವನ್ನು ಹಾಗೂ ಅದರ ಮಿತಿಯನ್ನು ಸ್ಮರಿಸುತ್ತವೆ. ಅದೇ ರೀತಿಯಲ್ಲಿ ಕುಬೇರನಿಗೆ ಮನುಷ್ಯನೇ ಏಕೆ ವಾಹನ, ಬೇರಾವ ಪ್ರಾಣಿಯೂ ಏಕೆ ವಾಹನವಲ್ಲ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪದ್ಮಪುರಾಣ ಮತ್ತು ಲಿಂಗಪುರಾಣದಂತಹ ಪೌರಾಣಿಕ ಧರ್ಮಗ್ರಂಥಗಳಲ್ಲಿ ಕುಬೇರನನ್ನು ಯಕ್ಷರ ರಾಜನೆಂದು, ಸಂಪತ್ತು ಮತ್ತು ಸಮೃದ್ಧಿಯ ಒಡೆಯನೆಂದು ಶ್ಲಾಘಿಸಲಾಗಿದೆ. ಕುಬೇರನು ಕೇವಲ ಧನದ ದೇವತೆಯಲ್ಲ, ಅವನು ಲೋಕದಲ್ಲಿ ಆರ್ಥಿಕ ಶ್ರೇಯಸ್ಸು, ಧನ ಸಂಪಾದನೆ, ಸಂಗ್ರಹಣೆ ಮತ್ತು ಅದರ ಸರಿಯಾದ ಹಂಚಿಕೆ ಮಾಡುವ ಶಕ್ತಿಯ ಸಂಕೇತವಾಗಿದೆ. ಈ ಶಕ್ತಿಯಿಂದಲೇ ಅವನನ್ನು ಧನಾಧ್ಯಕ್ಷ ಅಥವಾ ಧನೇಶ ಎಂದು ಕರೆಯಲಾಗಿದೆ. ಆದರೆ ಕುಬೇರನಿಗೆ ಮಾನವನನ್ನು ವಾಹನವಾಗಿ ನೀಡಿದದ್ದು ಪೌರಾಣಿಕ ಅರ್ಥಭರಿತ ಕಥೆಯನ್ನು ಒಳಗೊಂಡಿದೆ. ಇತರ ದೇವತೆಗಳ ವಾಹನಗಳು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಸಂಕೇತಾತ್ಮಕವಾಗಿದ್ದರೆ, ಕುಬೇರನ ವಾಹನವು ಮಾತ್ರ ಮಾನವನಾಗಿರುವುದು ಸಂಪತ್ತಿನ ತತ್ವವನ್ನು ಅರ್ಥಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಏಕೆಂದರೆ ಸಂಪತ್ತು ಎಷ್ಟೇ ಇದ್ದರೂ ಅದನ್ನು ಸಂಪಾದಿಸಿ, ಸಂಗ್ರಹಿಸಿ, ಬಳಸಿಕೊಳ್ಳುವ ಮತ್ತು ನಿರ್ವಹಿಸುವ ಶಕ್ತಿ ಮನುಷ್ಯನಲ್ಲೇ ಇದೆ. ದೇವತೆಗಳು, ರಾಕ್ಷಸರು ಅಥವಾ ಬೇರೆ ಜೀವಿಗಳು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಂಪತ್ತಿನ ನಿಜವಾದ ಮಾಲೀಕರು, ಅದರ ಬಳಕೆದಾರರು ಮತ್ತು ನಿರ್ವಾಹಕರು ಮನುಷ್ಯರೇ ಎಂಬುದನ್ನು ಈ ವಾಹನವು ಸಾರುತ್ತದೆ. ದಂತಕಥೆಯೊಂದರ ಪ್ರಕಾರ ಶಿವನು ಕುಬೇರನನ್ನು ಸಂಪತ್ತಿನ ಒಡೆಯನಾಗಿ ನೇಮಿಸಿದಾಗ ಎಲ್ಲಾ ದೇವತೆಗಳಿಗೆ ತಮ್ಮ ವಾಹನಗಳನ್ನು ನೀಡಲಾಯಿತು. ಇಂದ್ರನಿಗೆ ಐರಾವತ, ವಿಷ್ಣುವಿಗೆ ಗರುಡ, ಕಾರ್ತಿಕೇಯನಿಗೆ ನವಿಲು ದೊರೆತವು. ಪ್ರತಿ ವಾಹನವೂ ಅದರ ದೇವತೆಯ ಸ್ವಭಾವ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುವಂತೆ ಆಯ್ಕೆಯಾಯಿತು.
ಆದರೆ ಕುಬೇರನ ವಾಹನವನ್ನು ಆಯ್ಕೆ ಮಾಡುವ ಸಮಯದಲ್ಲಿ ದೇವತೆಗಳ ಮಧ್ಯೆ ಚರ್ಚೆ ನಡೆಯಿತು. ಕೆಲವರು ಕುದುರೆ, ಆನೆಗಳಂತಹ ಐಶ್ವರ್ಯ ಮತ್ತು ಶಕ್ತಿಯ ಸಂಕೇತಗಳನ್ನು ಸೂಚಿಸಿದರು. ಆದರೆ ಬ್ರಹ್ಮನು ಮಹತ್ವದ ಮಾತೊಂದನ್ನು ಹೇಳಿದರು. ಸಂಪತ್ತಿನ ನಿಜವಾದ ಬಳಕೆದಾರ ಮನುಷ್ಯನೇ. ಸಂಪತ್ತನ್ನು ಸಂಪಾದಿಸಿ ಬಳಸಿಕೊಂಡು ಅದರ ಶ್ರೇಯಸ್ಸನ್ನು ಅರಿತುಕೊಳ್ಳಬಲ್ಲ ಶಕ್ತಿ ಮನುಷ್ಯನಲ್ಲಿಯೇ ಇದೆ. ಆದ್ದರಿಂದ ಕುಬೇರನ ವಾಹನವು ಮಾನವನಾಗಿರಲಿ. ಈ ಘೋಷಣೆಯೊಂದಿಗೆ ಮಾನವನೇ ಕುಬೇರನ ವಾಹನವಾಗಿ ಆಯ್ಕೆಯಾದನು. ಈ ನಿರ್ಧಾರವು ಸಂಪತ್ತಿನ ನಿಜವಾದ ಪಾಠವನ್ನು ಹೇಳುತ್ತದೆ. ಸಂಪತ್ತನ್ನು ಸಂಪಾದಿಸುವ ಶಕ್ತಿ ಮನುಷ್ಯನದಲ್ಲಿದೆ, ಆದರೆ ಅದರ ಸರಿಯಾದ ಬಳಕೆ ಕೂಡ ಅವನ ಕೈಯಲ್ಲಿಯೇ ಇದೆ. ಹೀಗಾಗಿ ಕುಬೇರನ ವಾಹನವಾಗಿ ಮಾನವನ ಆಯ್ಕೆ ಕೇವಲ ಪೌರಾಣಿಕ ಸಂಗತಿ ಮಾತ್ರವಲ್ಲ, ಅದು ಆಳವಾದ ತತ್ವವನ್ನು ಪ್ರತಿನಿಧಿಸುತ್ತದೆ. ಸಂಪತ್ತು ಶಕ್ತಿ, ಗೌರವ ಮತ್ತು ಐಶ್ವರ್ಯವನ್ನು ನೀಡುತ್ತದೆ, ಆದರೆ ಅದರೊಂದಿಗೆ ಜವಾಬ್ದಾರಿಯೂ ಬರುತ್ತದೆ. ಮಾನವನಿಗೆ ನೀಡಿದ ಈ ಸಂಕೇತವು ಅವನಿಗೆ ಶಿಸ್ತಿನಿಂದ, ಧರ್ಮಪರವಾಗಿಯೂ ಸಮರ್ಥವಾಗಿಯೂ ಸಂಪತ್ತನ್ನು ಬಳಸುವ ಪಾಠವನ್ನು ಕಲಿಸುತ್ತದೆ. ಕುಬೇರನ ವಾಹನವು ಕೇವಲ ಸಂಪತ್ತಿನ ಸಂಕೇತವಲ್ಲ, ಅದು ಕರ್ಮ, ಜವಾಬ್ದಾರಿ ಮತ್ತು ಜೀವನದ ತತ್ವಗಳನ್ನು ಒಳಗೊಂಡಿದೆ. ಪುರಾಣಗಳು, ಧರ್ಮಶಾಸ್ತ್ರಗಳು ಮತ್ತು ಜನಪದ ದಂತಕಥೆಗಳು ಸಂಪತ್ತಿನ ನೈತಿಕ ಬಳಕೆಯ ಕುರಿತು ನೀಡುವ ಬೋಧನೆಯನ್ನು ಈ ವಾಹನದಲ್ಲಿ ಸಮರ್ಪಕವಾಗಿ ಪ್ರತಿಬಿಂಬಿಸುತ್ತವೆ. ಸಂಪತ್ತು, ಧರ್ಮ, ನೈತಿಕತೆ, ಅರ್ಥ, ಆರ್ಥಿಕ ಶ್ರೇಯಸ್ಸು, ಕಾಮ, ಸಮೃದ್ಧಿಯ ಆನಂದ, ಮತ್ತು ಮೋಕ್ಷ, ಆಧ್ಯಾತ್ಮಿಕ ಮುಕ್ತಿ ಎಂಬ ಚತುರ್ವಿಧ ಪುರುಷಾರ್ಥಗಳ ಅನ್ವೇಷಣೆಗೆ ಬಳಸಿದಾಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತದೆ ಎಂಬುದನ್ನು ಈ ಸಂಕೇತವು ಸ್ಪಷ್ಟಪಡಿಸುತ್ತದೆ. ಶಾಸ್ತ್ರಗಳು ಸಂಪತ್ತಿನ ದುರ್ಬಳಕೆಯು ಅಹಂಕಾರ, ಸ್ವಾರ್ಥ, ಅನ್ಯಾಯ ಮತ್ತು ಅಂತಿಮವಾಗಿ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸುತ್ತವೆ. ಹೀಗಾಗಿ ಕುಬೇರನ ವಾಹನವಾಗಿ ಮಾನವನ ಆಯ್ಕೆಯು ಮನುಷ್ಯನಿಗೆ ಒಂದು ಶಾಶ್ವತ ಜ್ಞಾಪನೆ. ಸಂಪತ್ತು ದೇವರ ವರವಾದರೂ ಅದನ್ನು ಸರಿಯಾದ ರೀತಿಯಲ್ಲಿ, ಧರ್ಮಪರವಾಗಿ ಮತ್ತು ಜವಾಬ್ದಾರಿಯುತವಾಗಿ ಬಳಸಬೇಕೆಂಬ ಪಾಠವನ್ನು ನೀಡುತ್ತದೆ. ಇದು ಕೇವಲ ಐಶ್ವರ್ಯವನ್ನು ಗಳಿಸುವ ಶಕ್ತಿ ಮಾತ್ರವಲ್ಲ, ಅದರ ಸರಿಯಾದ ನಿರ್ವಹಣೆ ಮತ್ತು ಹಂಚಿಕೆಯ ಮೇಲಿರುವ ಜವಾಬ್ದಾರಿಯನ್ನು ತಿಳಿಸುತ್ತದೆ. ಕೆಲವು ಜಾನಪದ ಕಥೆಗಳ ಪ್ರಕಾರ ಕುಬೇರನ ವಾಹನವಾಗಿ ಮುಂಗುಸಿ ಅಥವಾ ಪುಷ್ಪಕ ವಿಮಾನವನ್ನು ಉಲ್ಲೇಖಿಸಲಾಗಿದೆ. ಮುಂಗುಸಿ ಸಂಪತ್ತಿನ ಸಂಗ್ರಹಣೆಯ ತತ್ವವನ್ನು ಸೂಚಿಸಬಹುದು ಮತ್ತು ಪುಷ್ಪಕ ವಿಮಾನವು ವೈಭವ ಮತ್ತು ಸಾಮರ್ಥ್ಯದ ಸಂಕೇತವಾಗಿರಬಹುದು. ಆದರೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಮಾನವನೇ ಕುಬೇರನ ವಾಹನ ಎಂದು ಉಲ್ಲೇಖಿಸಲಾಗಿದೆ. ಇದು ಆಧ್ಯಾತ್ಮಿಕ ಮತ್ತು ತಾತ್ವಿಕವಾಗಿ ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ. ಸಂಪತ್ತನ್ನು ಸಂಗ್ರಹಿಸುವುದು, ಬಳಸುವುದು, ಅದರ ಫಲವನ್ನು ಅನುಭವಿಸುವುದು ಮನುಷ್ಯನೇ ಮಾಡಬಲ್ಲನು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಕುಬೇರನ ವಾಹನವಾಗಿ ಮಾನವನ ಆಯ್ಕೆಯು ಕೇವಲ ಧಾರ್ಮಿಕ ಸಂಕೇತವಷ್ಟೇ ಅಲ್ಲ, ಅದು ಆಳವಾದ ಜೀವನದ ಬೋಧನೆಯಾಗಿದೆ. ಸಂಪತ್ತನ್ನು ಸರಿಯಾಗಿ ಬಳಸಿದಾಗ ಮಾತ್ರ ಅದು ಶಾಂತಿ, ಸಮೃದ್ಧಿ ಮತ್ತು ಶ್ರೇಯಸ್ಸನ್ನು ತರುತ್ತದೆ. ತಪ್ಪು ಮಾರ್ಗದಲ್ಲಿ ಬಳಸಿದರೆ ಅದೇ ಸಂಪತ್ತು ಸಂಕಟ, ವಿನಾಶ ಮತ್ತು ದುರಂತಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಕುಬೇರನ ಮಾನವ ವಾಹನವು ಸಂಪತ್ತಿನ ಮೌಲ್ಯವನ್ನು ತಿಳಿದು ಅದನ್ನು ಜವಾಬ್ದಾರಿಯುತವಾಗಿ ಬಳಸಲು ಪ್ರೇರೇಪಿಸುವ ಶಾಶ್ವತ ಬೋಧನೆಯಾಗಿದೆ. ಈ ರಹಸ್ಯವನ್ನು ಅರಿತುಕೊಂಡ ಮನುಷ್ಯನು ಸಂಪತ್ತನ್ನು ಕೇವಲ ಭೌತಿಕ ಆಸೆಗಳಿಗೆ ಮಾತ್ರವಲ್ಲ, ಸಮಾಜದ ಹಿತ, ಧಾರ್ಮಿಕ ಕಾರ್ಯಗಳು ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಬಳಸಲು ಪ್ರೇರಿತರಾಗುತ್ತಾನೆ. ಹೀಗಾಗಿ ಕುಬೇರನ ಮಾನವ ವಾಹನವು ಸಂಪತ್ತಿನ ನಿಜವಾದ ತತ್ವ, ಅದರ ಸರಿಯಾದ ಬಳಕೆ ಮತ್ತು ಮನುಷ್ಯನ ಜೀವನದಲ್ಲಿ ಶ್ರೇಯಸ್ಸು ತರುವ ಪರಮ ಮಾರ್ಗದರ್ಶನವನ್ನು ಸಂಕೇತಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.